ನಾವೆಲ್ಲ ಹೊರಗಡೆ ಕೋಲ್ಡ್ ಡ್ರಿಂಕ್ಸ್ ಕುಡಿದು ಅದರಲ್ಲಿ ಕೆಮಿಕಲ್ ಅಂಶಗಳು ನಮ್ಮ ಶರೀರಕ್ಕೆ ಹೋಗಿ ಬಿ ಪಿ ಶುಗರ್ ಕ್ಯಾನ್ಸರ್ ಹೆಚ್ಚಾಗಿ ಕರೆದಿರ್ತಕ್ಕಂಥ ಪದಾರ್ಥ ಆಗಿರ್ಬೋದು, ಖಾರ ಆಗಿರ್ಬೋದು, ಇವನ್ನೆಲ್ಲ ಬಿಡಬೇಕು. ಒಂದು 10-20 ಗ್ರಾಮು ಅದನ್ನೇನು ಮಾಡ್ಬೇಕಂತ ಹೇಳಿದ್ರೆ ಎಳೆನೀರಿನಲ್ಲಿ ಹಾಕಿಡಬೇಕು. ಅದನ್ನ ಬೆಳಗ್ಗೆ ನೀವು ಆ ಒಂದು ಜ್ಯೂಸನ್ನು ಕುಡಿಯೋದ್ರಿಂದ ಅದ್ಭುತವಾಗಿ ದೇಹ ತಂಪಾಗುತ್ತೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೇರೆ, ಬೇಸಿಗೆಯಲ್ಲಿ ತಂಪು ಪಾನೀಯವನ್ನ ನಾವೆಲ್ಲ ಹೊರಗಡೆ ಕೋಲ್ಡ್ ಡ್ರಿಂಕ್ಸ್ ಕುಡಿದು ಅದರಲ್ಲಿ ಕೆಮಿಕಲ್ ಅಂಶಗಳು ನಮ್ಮ ಶರೀರಕ್ಕೆ ಹೋಗಿ ಬಿ ಪಿ ಶುಗರ್ ಕ್ಯಾನ್ಸರ್ ಹೆಚ್ಚಾಗಿ ನಾವು ಜೀವನವನ್ನೇ ನಾಶ ಮಾಡ್ಕೊಳ್ತೇವೆ. ಅದರ ಬದಲು ಅದಕ್ಕಿಂತ ರುಚಿಕರವಾಗಿ ದೇಹವನ್ನು ತಂಪು ಮಾಡ್ತಕ್ಕಂಥ ಒಂದು ತಂಪು ನಿಜವಾದ ಕೋಲ್ಡ್ ಡ್ರಿಂಕ್ಸ್ ಅನ್ನ ಮನೆಯಲ್ಲೇ ತಯಾರು ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ಸರಿಯಾಗಿ ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಕೊನೆಯವರೆಗೆ ಸರಿಯಾಗಿ ನೋಡ್ಬೇಕು. ದೇಹದ ಉಷ್ಣತೆ ಹೆಚ್ಚಾಗೋದ್ರಿಂದ ನಮ್ಮಲ್ಲಿ ಮುಪ್ಪು ಬೇಗ ಆಗತ್ತೆ, ಅಂದ್ರೆ ನಾವು ಬೇಗ ಸಾಯ್ತೇವೆ. ದೇಹದ ಉಷ್ಣತೆ ಜಾಸ್ತಿ ಆದ್ರೆ ಬ್ಯಾಲೆನ್ಸ್ ಇರ್ಬೇಕು. ಅದಕ್ಕೆ ಬೇಸಿಗೆ ಕಾಲದಲ್ಲಿ ದಿನಚರ್ಯವನ್ನ ಫಾಲೋ ಮಾಡಬೇಕು. ತಂಪು ಪೇಯಗಳನ್ನು ಕುಡಿಬೇಕು ಸರಿಯಾಗಿ. ಆಯುರ್ವೇದ ಸಿದ್ಧಾಂತಕ್ಕೆ ಅನುಗುಣವಾಗಿ ತಂಪು ಪೇಯಗಳನ್ನು ಹೇಗೆ ಮನೆಯಲ್ಲೇ ಮಾಡ್ಕೊಳ್ಬೇಕು ಅನ್ನೋದು ತಿಳಿಸ್ಕೊಡ್ತೇವೆ. ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗುವುದು. ನಮ್ಮ ಆಯುರ್ವೇದ ಸಿದ್ಧಾಂತ ಇದನ್ನೇ ಹೇಳುತ್ತೆ. ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗಿಲ್ಲ ಅಂದ್ರೆ, ಋತುಚರ್ಯವನ್ನ ಫಾಲೋ ಮಾಡಲಿಲ್ಲ ಅಂದ್ರೆ ಕಾಯಿಲೆಗಳು ಬರೋದು, ಅಸಾಧ್ಯ ಕಾಯಿಲೆಗಳು ಮತ್ತು ಕಷ್ಟ ಸಾಧ್ಯ ಕಾಯಿಲೆಗಳು ಬರೋದು ಗ್ಯಾರಂಟಿ. ಅದಕ್ಕೆ ನಾವು ಏನು ತಪ್ಪು ಮಾಡಬಾರ್ದು ಅಂದ್ರೆ, ಬೇಸಿಗೆ ಕಾಲದಲ್ಲಿ ಪಿತ್ತವನ್ನು ಹೆಚ್ಚಿಗೆ ಮಾಡತಕ್ಕಂಥ ಉಷ್ಣವೀರ್ಯ ಸ್ವಭಾವವನ್ನು ಹೊಂದಿರತಕ್ಕಂಥ ಕಾಳುಮೆಣಸು ಆಗಿರ್ಬೋದು, ಹೆಚ್ಚು ಮಸಾಲೆ ಆಗಿರ್ಬೋದು, ಕರೆದಿರ್ತಕ್ಕಂಥ ಪದಾರ್ಥ ಆಗಿರ್ಬೋದು, ಖಾರ ಆಗಿರ್ಬೋದು, ಇವನ್ನೆಲ್ಲ ಬಿಡಬೇಕು. ತಂಪು ಪ್ರಧಾನವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಬೇಕು. ಶೀತ ವೀರ್ಯ ಗುಣಧರ್ಮ ಅಂತ ಹೇಳ್ತಾರೆ. ಆ ಪೇಯಗಳನ್ನ ಮನೇಲಿ ದೇಹದ ಉಷ್ಣತೆಯನ್ನ ಔಷಧಿ ರೂಪದಲ್ಲಿ ನಾವು ಕಮ್ಮಿ ಔಷಧಿಯಕ್ಕಿಂತ ಹೆಚ್ಚು ಎಫೆಕ್ಟಿವ್ ಆಗಿ ಕಮ್ಮಿ ಮಾಡ್ಕೊಳ್ತಕ್ಕಂಥ ಹೆಲ್ದಿ ಡ್ರಿಂಕ್ಸ್ಗಳನ್ನ ಮನೇಲಿ ಹೇಗೆ ಮಾಡ್ಕೊಳ್ಳೋದನ್ನ ಈಗ ನೋಡೋಣ. ಎಳೆನೀರು. ಒಂದು ಎಳೆನೀರಿಗೆ 2 ಚಮಚ ನೆನೆಸಿರ್ತಕ್ಕಂಥ ಚಿಯಾ ಸೀಡ್ಸ್ ಅನ್ನ ಹಾಕಿ ನೀವು ಮಿಶ್ರಣ ಮಾಡಿ ಕುಡಿಯೋದ್ರಿಂದ ದೇಹ ತುಂಬಾ ತಂಪಾಗಿರುತ್ತೆ. ಇದು 1ನೇ ಮನೆ ಮದ್ದು. ಇನ್ನು 2ನೇ ಮನೆ ಮದ್ದು ಅಂತ ಹೇಳಿದ್ರೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಬೂದುಗುಂಬಳಕಾಯಿ ಜ್ಯೂಸ್ ಅನ್ನ ಕುಡಿದ್ ನೋಡಿ. ದೇಹದ ಉಷ್ಣತೆ ಎಷ್ಟೇ ಇರಲಿ ಆ ಉಷ್ಣತೆ ಕಮ್ಮಿ ಆಗುತ್ತೆ. ಇನ್ನ 3ನೇ ಮನೆ ಮದ್ದು ಏನಂತ ಹೇಳಿದ್ರೆ, ಕಲ್ಲು ಸಕ್ಕರೆ. ಕಲ್ಲು ಸಕ್ಕರೆ ಅಂದ್ರೆ ಯಾವ್ದಾವ್ದೋ ಡೂಪ್ಲಿಕೇಟ್ ಕಲ್ಲು ಸಕ್ಕರೆ ಅಲ್ಲ. ಸಕ್ಕರೆಯಲ್ಲಿ ಹಾಕಿರ್ತಕ್ಕಂಥ ಎಲ್ಲಾ ಕೆಮಿಕಲ್ಗಳನ್ನು ಹಾಕಿ ಅದನ್ನ ಸ್ವಲ್ಪ ದಪ್ಪ ಕ್ರಿಸ್ಟಲ್ ರೀತಿಯಲ್ಲಿ ಮಾಡಿ ಕಲ್ಲು ಸಕ್ಕರೆ ಅಂತ ಹೇಳಿ ಕೊಡ್ತಾರೆ. ಅದಲ್ಲ ಕಲ್ಲು ಸಕ್ಕರೆ ಅಂದ್ರೆ. ನೈಸರ್ಗಿಕವಾಗಿ ಮಾಡಿರ್ತಕ್ಕಂಥ ಕಲ್ಲು ಸಕ್ಕರೆ. ಅದು ದೇಹಕ್ಕೆ ತುಂಬಾ ತಂಪು ಗುಣಧರ್ಮವನ್ನ ಕ್ರಿಯಾಶೀಲಗೊಳಿಸುತ್ತೆ. ಅಂತ ಒರಿಜಿನಲ್ ಕಲ್ಲು ಸಕ್ಕರೆ ಬೇಕಂದ್ರೆ 100% ಪ್ರಾಮಾಣಿಕವಾಗಿ ನಾವು ನಿಮಗೆ ನಮ್ಮ ಆಶ್ರಮದಿಂದ ತಲುಪಿಸ್ತೇವೆ. ಒರಿಜಿನಲ್ ಕಲ್ಲು ಸಕ್ಕರೆ ಸಿಗುತ್ತೆ. ನಿಮಗೆ ಬೇಕಂದ್ರೆ ಕೆಳಗಡೆ ನಂಬರ್ ಬರ್ತಾ ಇದೆ, ಫೋನ್ ಮಾಡಿ ನೀವು ಕಲ್ಲು ಸಕ್ಕರೆಯನ್ನು ತರಿಸ್ಕೊಳ್ಳಿ. ಕಲ್ಲು ಸಕ್ಕರೆ ಪಿತ್ತಶಾಮಕ. ಅದರ ಹೆಸರೇ ಶೀತ ಅಂತ ಇದೆ. ಶೀತ ಅಂದ್ರೆ ತಂಪು ಕಾರಕವಾಗಿರ್ತಕ್ಕಂಥದ್ದು. ಆಯುರ್ವೇದದಲ್ಲಿ ಕಲ್ಲು ಸಕ್ಕರೆ ಬಗ್ಗೆ ತುಂಬಾ ಉಲ್ಲೇಖ ಇದೆ. ಆ ಒಂದು ತುಂಬಾ ಒಳ್ಳೇದು ಅಂತ ಹೇಳಿ ಕ್ವಿಂಟಲ್ ಗಟ್ಟಲೆ ತಿನ್ನೋದಲ್ಲ. ಒಂದು ಬಾರಿ ತಿಂದ್ರೆ 10-20 ಗ್ರಾಮ್ನಷ್ಟು ಕಲ್ಲು ಸಕ್ಕರೆನ ತಿನ್ನಬಹುದು. ಆ ಕಲ್ಲು ಸಕ್ಕರೆ ಒಂದು 10-20 ಗ್ರಾಮು ಅದನ್ನೇನು ಮಾಡ್ಬೇಕಂತ ಹೇಳಿದ್ರೆ ಎಳೆನೀರಿನಲ್ಲಿ ಹಾಕಿಡಬೇಕು. ಎಳ್ನೀರನ್ನ ಏನ್ ಮಾಡ್ಬೇಕು, ಮೇಲಿನ ಸ್ವಲ್ಪ ಪದರ ತೆಗೆದು ಅದ್ರ ಒಳಗಡೆ ಎಳ್ನೀರ್ ಒಳಗಡೆ ಕಲ್ಲು ಸಕ್ಕರೆ ಹಾಕಿ ರಾತ್ರಿ ಹಾಗೆ ಇಟ್ಬಿಡಿ. ಅದನ್ನ ಪೂರ್ತಿ ರಾತ್ರಿ ಎಲ್ಲ ಕಲ್ಲು ಸಕ್ಕರೆ ಅಂಶ ಆ ಎಳ್ನೀರಿನಲ್ಲಿ ಬೆರೀತದೆ. ಬೆಳಿಗ್ಗೆ ಎದ್ದು ಅದನ್ನ ಕುಡಿದ್ ನೋಡಿ, ಅದ್ಭುತವಾಗಿ ದೇಹ ತಂಪಾಗುತ್ತೆ. ಈ ರೀತಿ ಕಲ್ಲು ಸಕ್ಕರೆ ಪ್ರಯೋಗ ಮಾಡ್ಬೋದು. ಇನ್ನು 2ನೇದು, 1 ಗ್ಲಾಸ್ ನೀರು, ಅದರಲ್ಲಿ 1 ಚಮಚ ಚಿಯಾ ಬೀಜಗಳು ಮತ್ತೆ 1 ತುಂಡು ಕಲ್ಲು ಸಕ್ಕರೆ, 10-20 ಗ್ರಾಮ್. ಇದನ್ನ ರಾತ್ರಿ ನೆನೆಸಿ ಬೆಳಗ್ಗೆ ಎದ್ದು ಕುಡಿರಿ. ಅದ್ಭುತವಾಗಿ ದೇಹ ತಂಪಾಗುತ್ತೆ. ಮತ್ತೊಂದು ಮನೆ ಮದ್ದು ಅಂತ ಹೇಳಿದ್ರೆ ನಿರಂಜನ ಫಲ ಅಂತ ಸಿಗುತ್ತೆ. ನಿರಂಜನ ಫಲ ತಂಪು ಕಾರಕವಾದ ಅದ್ಭುತವಾಗಿರ್ತಕ್ಕಂಥ ಒಂದು ಭೂಲೋಕದ ಸಂಜೀವಿನಿ ಇದು. 4-5 ನಿರಂಜನ ಫಲದ ಬೀಜವನ್ನ ಏನ್ ಮಾಡ್ಬೇಕು, ನೀರಿಗೆ ಹಾಕಿ ನೆನೆಸ್ಬೇಕು. 8-10ವರೆಗೂ ಸೇವನೆ ಮಾಡಬಹುದು. ಅದರಲ್ಲಿ 1 ತುಂಡು ಕಲ್ಲು ಸಕ್ಕರೆಯನ್ನು ಬೆರೆಸಿ ರಾತ್ರಿ ನೆನೆಸಿ ಬೆಳಗ್ಗೆ ಎದ್ದು ಆ ಬೀಜವನ್ನ ಕಿವುಚಿ ಆ ನಿರಂಜನ ಫಲದ ಆ ಪಾಯಸವನ್ನ, ಆ ಒಂದು ಪೇಯವನ್ನ, ಪಾಯಸ ತರನೇ ಇರ್ತದೆ, ಕುದಿಸಿರೋದಿಲ್ಲ ಅಷ್ಟೇ, ಅದನ್ನ ಬೆಳಗ್ಗೆ ನೀವು ಆ ಒಂದು ಜ್ಯೂಸನ್ನ ಕುಡಿಯೋದ್ರಿಂದ ಅದ್ಭುತವಾಗಿ ದೇಹ ತಂಪಾಗುತ್ತೆ. ಇವಿಷ್ಟು ದೇಹವನ್ನ ನ್ಯಾಚುರಲ್ ಆಗಿ ತಂಪು ಮಾಡಿಕೊಳ್ಳತಕ್ಕಂಥ ಹೋಮ್ ರೆಮಿಡಿ. ದೇಹದ ಉಷ್ಣತೆ ಬ್ಯಾಲೆನ್ಸ್ ಆಗಿದ್ದರೆ ನಮ್ಮ ಶರೀರದಲ್ಲಿ
ಉತ್ಸಾಹ, ಉಲ್ಲಾಸ, ಸಂತೋಷ, ನೆಮ್ಮದಿ ಇವೆಲ್ಲ ಇರ್ತವೆ. ಇಲ್ಲಾಂದ್ರೆ ಪಾಚಕ, ಆಲೋಚಕ, ಸಾಧಕ, ಭ್ರಾಜಕ ಅಂತಕ್ಕಂಥ ಪಂಚ ಪಿತ್ತಗಳ ಒಂದು ಅಂಶಗಳು, 5 ರೀತಿಯ ಪಿತ್ತಗಳ ಅಂಶಗಳು ವಿಕಾರ ಆಗಿ ಸುಮಾರು 60ಕ್ಕೂ ಹೆಚ್ಚು ರೋಗಗಳು ಬರ್ತವೆ. ಸ್ಕಿನ್ ಡಿಸೀಸ್ ಬರೋದು ಮುಖ್ಯವಾಗಿ ಪಿತ್ತ ವಿಕಾರದಿಂದನೇ. ನಮಗೆಲ್ಲೇ ಹೆಮರೇಜ್ಗಳಾಗೋದು, ಗಂಟುಗಳಾಗೋದು, ಬ್ಲಾಕೇಜ್ಗಳಾಗೋದು, ಕಿಡ್ನಿ ಸ್ಟೋನ್ ಆಗೋದು, ಗಾಲ್ಬ್ಲಾಡರ್ ಸ್ಟೋನ್ ಆಗೋದು, PCOD, PCOS, ಬ್ರೈನ್ ಹೆಮರೇಜು ಇವೆಲ್ಲ ಆಗೋದು ಮುಖ್ಯವಾಗಿ ದೇಹದ ಉಷ್ಣತೆ ಜಾಸ್ತಿ ಆಗೋದ್ರಿಂದನೇ. ಅದನ್ನು ತಡಿಲಿಕ್ಕೆ ಬೇಸಿಗೆ ಕಾಲದಲ್ಲಿ ಈ ರೀತಿ ನಾವು ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು. ಪ್ರಾಣಾಯಾಮನೂ ಕೂಡ ಇದೆ. ಈ ದೇಹವನ್ನು ತಂಪು ಮಾಡ್ತಕ್ಕಂಥ ಪ್ರಾಣಾಯಾಮ. ನಾವು ತುಂಬ ಹೀಟ್ ರಾಜಸ್ಥಾನ ಅಲ್ಲೆಲ್ಲ ಹೋದಾಗ ದೇಹ ತುಂಬ ಶೆಕೆ ಆದಾಗ ಆ ಪ್ರಾಣಾಯಾಮ ಮಾಡಿನೇ ದೇಹದ ಒಂದು ಉಷ್ಣತೆಯನ್ನು ಕಮ್ಮಿ ಮಾಡ್ಕೊಳ್ತೇವೆ. ಆ ಪ್ರಾಣಾಯಾಮದ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಾಣಾಯಾಮನ ತಿಳಿಸ್ಕೊಡ್ತೇವೆ. ತಮ್ಮೆಲ್ಲರಿಗೂ ಶರಣ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.